ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಹಾಗೂ ಯಾರೆಲ್ಲ ನನ್ನ ಚಾನಲ್ಗೆ ಕಂಟಿನ್ಯೂಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಿ ಎಲ್ಲರಿಗೂ ಧನ್ಯವಾದ ತಿಳಿಸ್ತೇನೆ. ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಇವತ್ತಿನ ನನ್ನ ಮಲ್ಲಿಗೆ ಗಿಡಕ್ಕೆ ನಾನು ಏನು ಮಾಡ್ತೇನೆ ಅಂತ ನಾನು ನಿಮಗೆ ತೋರಿಸ್ತೇನೆ. ನಿನ್ನೆ ನಾನು ಹಿಂಡಿದು ಫರ್ಟಿಲೈಸರ್ ಹಾಕಿದ್ದೆ, ಬಟ್ ಈ ಥರ ಇದೆ ನೋಡಿ, ಹೀಗಿದ್ದಾಗ ಏನಾಗುತ್ತೆ ಅಂತ ಹೇಳಿದರೆ, ಒಂದು ನಾವು ನೀರು ಹಾಕಿದಾಗ ಕೆಳಗೆ ಹೋಗಲ್ಲ, ಇನ್ನೊಂದು ಗಾಳಿ ಕೂಡ ಹೋಗಲ್ಲ. ಅಂದರೆ ಇದು ಟೈಟ್ ಆದರೆ ಗಾಳಿ ಹೋಗಲ್ಲ, ಮತ್ತು ಇದೆಲ್ಲ ಮಣ್ಣಿನ ಜೊತೆಗೆ ಮಿಕ್ಸ್ ಆಗಲಿಕ್ಕೆ ತುಂಬ ಟೈಮ್ ತಗೊಳ್ಳುತ್ತೆ, ಮತ್ತು ಕೀಟಗಳು ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಒಂದು ಮಾಡ್ತೇನೆ. ನೋಡಿ ಈ ಥರ ಮಾಡ್ತೇನೆ. ಹೀಗೆ ಇದು ಬೇಗ ಮಣ್ಣಿನ ಜೊತೆ ಮಿಕ್ಸ್ ಆಗಿ ಬೇರಿಗೆ ಸೇರಿಕೊಳ್ತದೆ ಆಯಿತಾ. ಹಾಗಾಗಿ ಹೀಗೆ ಮಾಡಿದರೆ ಒಳ್ಳೆಯದು. ಹೀಗೆ ಮಾಡಬೇಕು, ಇದು ತುಂಬ ಒಳ್ಳೆಯದಾಗುತ್ತೆ. ಹೀಗೆ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದರೆ ಮಿಕ್ಸ್ ಆಗುತ್ತೆ. ನನಗೆ ಕೆಲವು ಕಮೆಂಟ್ ಬಂದಿದೆ ನಿನ್ನೆ, ಹೇಳಿದ್ದನ್ನೇ ಹೇಳ್ತೀರಾ ಅಂಥೇಳಿ. ಯಾಕಂತ ಹೇಳಿದರೆ ನಾವು ವಿಡಿಯೋ ಮಾಡ್ತಾ ಇರುವಾಗ ಹೇಳಿದ್ದನ್ನೇ ಹೇಳಬೇಕಾಗ್ತದೆ. ಯಾಕಂತ ಹೇಳಿದರೆ ನಾವೀಗ ವಿಡಿಯೋ ಮಾಡ್ತಾ ಇರ್ತೇವೆ, ಇದನ್ನೇ ನಾವು ಮಾಡ್ತಾ ಇರ್ತೇವೆ, ಗೊತ್ತಾಯ್ತಾ. ಇದನ್ನೇ ಮಾಡ್ತಾ ಇದ್ದಾಗ ಇದನ್ನೇ ಹೇಳಬೇಕಾಗ್ತದೆ. ಅದು ನಿಮಗೆ ಡಬಲ್ ಆಗಿ ಹೇಳಿದಂಗೆ ಕೇಳಿಸುತ್ತೆ, ನಮಗೆ ಮಾತ್ರ ಅದು ಡಬಲ್ ಆಗಿ ಹೇಳಿದಂಗೆ ಕೇಳಿಸುತ್ತೆ. ನಾವು ಏನು ಮಾಡ್ತಾ ಇದ್ದೀವಿ ಅದನ್ನು ನಾವು ಎಕ್ಸ್ಪ್ಲೈನ್ ಮಾಡಿದ ಹಾಗೆ ನಮಗೆ ಅನ್ನಿಸ್ತದೆ. ನಾವೀಗ ವಿಡಿಯೋ ಮಾಡಿ ನಾವು ವಾಯ್ಸ್ ಕೊಟ್ಟಾಗ ನಾವು ಡೈರೆಕ್ಟಾಗಿ ಹೇಳ್ತೇವೆ, ಕೆಲವು ಟೈಮು ಒಂದಕ್ಕೊಂದು ಮ್ಯಾಚ್ ಕೂಡ ಆಗಿರಲ್ಲ. ಈ ಥರ ನಾವು ಡೈರೆಕ್ಟಾಗಿ ವಾಯ್ಸ್ ಕೊಟ್ಟು ವಿಡಿಯೋ ಮಾಡಿದಾಗ ನಾವು ಸ್ವಲ್ಪ ಹೇಳಿದ್ದನ್ನೇ ಹೇಳಬೇಕಾಗ್ತದೆ. ನೋಡಿ, ನಾನು ನಿಮಗೆ ಒಂದು ಮಾತು ಹೇಳ್ತೇನೆ, ನಿಮಗೆ ಇಷ್ಟ ಇಲ್ಲ ಅಂತ ಹೇಳಿಕೊಂಡ್ರೆ ನೀವು ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿ. ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಹಾಕೋದು ಸುಮ್ಮನೆ ಯಾಕೆ ಇನ್ನೊಬ್ಬರನ್ನು ಕಿಂಡಲ್ ಮಾಡೋದಲ್ವಾ. ವಿಡಿಯೋ ಮಾಡುವವರಿಗೆ ಅವರದ್ದೇ ಆದಂಥ ಒಂದು ಫೇಸನ್ಸ್ ಇರುತ್ತೆ, ಅಷ್ಟೇ ಶ್ರಮ ಪಡ್ತಾರೆ. ಪ್ರತಿಯೊಂದು ಯೂಟ್ಯೂಬರ್ಸ್ಗೂ ಅಷ್ಟೇ ಅವರವರ ಶ್ರಮ ಅವರಿಗೆ ಮಾತ್ರ ಗೊತ್ತಿರುತ್ತೆ, ಬೇರೆಯವರಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ನಿಮಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿ. ನೀವು ಒಂದು ದಿನಕ್ಕಾಗಿ ಸಬ್ಸ್ಕ್ರೈಬ್ ಮಾಡೋದು, ಆ ವಿಡಿಯೋ ನೋಡೋದು, ಮತ್ತು ಕಮೆಂಟ್ ಹಾಕೋದು, ಮತ್ತು ಅನ್ಸಬ್ಸ್ಕ್ರೈಬ್ ಮಾಡೋದು ನನಗೇನು ಬೇಜಾರಿಲ್ಲ. ಯಾಕಂತ ಹೇಳಿದರೆ ತುಂಬ ಯೂಟ್ಯೂಬರ್ಸು ಇದರಿಂದ ಹಿಂದೆ ನಿಲ್ಬೋದು. ಯಾಕಂತ ಹೇಳಿದರೆ ಅವರಿಗೆ ಮುಜುಗರ ಆಗ್ಬೋದು. ಕೆಲವರು ವಿಡಿಯೋ ಮಾಡಲಿಕ್ಕೆ ಸಹ ಹೆದರ್ತಾರೆ. ಯಾಕೆಂತ ಹೇಳಿದರೆ ಯಾರಿಗೆ ಬೇಕು ಇವರದ್ದು ಕಾಟ ಯಾರಿಗೆ ಬೇಕಂತೇಳಿ ಬಿಟ್ಬಿಡ್ತಾರೆ. ಹಾಗಾಗಿ ನೀವು ನಿಮಗೆ ರಿಕ್ವೆಸ್ಟ್ ಮಾಡೋದು, ನಿಮಗೆ ಇಷ್ಟ ಇಲ್ಲ ಅಂತ ಹೇಳಿದರೆ ನೀವು ಇದು ಮಾಡಬೇಡಿ. ಮತ್ತು ಇನ್ನೊಂದು ಎಂತ ಹೇಳಿದರೆ, ನಾನು ಟೈಟಲ್ ಹೇಗಿದೆ ನನ್ನ ವೀಡಿಯೋನು ಕೂಡ ಹಾಗೆ ಎಕ್ಸ್ಪ್ಲೈನ್ ಇರುತ್ತೆ ಆಯಿತಾ. ನಾನು ವಿಡಿಯೋ ಟೈಟಲ್ ಕೊಟ್ಟಿರಲ್ಲ, ನಾನು ಕರೆಕ್ಟಾಗಿ ಕೊಟ್ಟಿರ್ತಾನೆ. ಯಾವುದಾದ್ರೂ ನಾನು ರಾಂಗ್ ಟೈಟಲ್ ಕೊಟ್ಟಿದ್ದರೆ ನನಗೆ ಆ ವಿಡಿಯೋಕ್ಕೆ ನೀವು ಕಮೆಂಟ್ ಮಾಡಿ ಆಯಿತಾ. ನಾನು ವಿಡಿಯೋ ನನ್ನ ಅನಿಸಿಕೆ ಪ್ರಕಾರ ನಾನು ಕೊಡಬೇಕು. ನಿಮ್ಮ ಅನಿಸಿಕೆ ಪ್ರಕಾರ ನಿಮಗೆ ಮ್ಯಾಜಿಕ್ ಆಗಿರೋದು ನಾನು ಮಾಡೋದಲ್ಲ. ನನ್ನ ಗಿಡಕ್ಕೆ ಯಾವುದು ಮ್ಯಾಜಿಕ್ ಇದೆ ಅಲ್ಲ ಅದು ನಾನು ಮಾಡ್ತೇನೆ. ಯಾಕಂತ ಹೇಳಿದರೆ ಎಲ್ಲರೂ ದಿನಕ್ಕೊಂದು ಫುಡ್ ಹಾಕಿ ತೋರಿಸ್ತಾರೆ, ಇದು ಹಾಕಿದೆ ಅದು ಹಾಕಿದೆ ಅಂತ. ಬಟ್ ನನ್ನ ಗಿಡಕ್ಕೆ ಯಾವುದು ಸೂಟ್ ಆಗುತ್ತೆ ಅದನ್ನೇ ನಾನು ಹಾಕೋದು, ಬೇರೆ ಹಾಕೋದಿಲ್ಲ, ಗೊತ್ತಾಯ್ತಾ. ನಾವು ಈಗ ಒಂದು ವಿಡಿಯೋ ಮಾಡೋದಾದರೆ ದಿನ ಒಂದೇ ಕೊಡಲಿಕ್ಕೆ ಆಗೋದಿಲ್ಲ. ನಾನು ಹಿಂಡಿದು ಫರ್ಟಿಲೈಸರ್ ಹಾಕ್ತೇನೆ ಅಂತ ಕೊಡಲಿಕ್ಕೆ ಆಗೋದಿಲ್ಲ. ನಮಗೆ ಸಹ ಒಂದು ಪ್ರೊಸೀಜರ್ ಇರ್ತದೆ. ಅಂದರೆ ಪ್ರತಿಯೊಬ್ಬ ಯೂಟ್ಯೂಬರ್ಸ್ಗೆ, ನನಗೆ ಅಂತಲ್ಲ, ಪ್ರತಿಯೊಬ್ಬರಿಗೂ ಕೂಡ ಒಂದು ಪ್ರೊಸೀಜರ್ ಇರ್ತದೆ. ಏನಂತ ಹೇಳಿದರೆ, ನಾವು ಸೇಮ್ ಟೈಟಲ್ ಕೊಡಲಿಕ್ಕಿಲ್ಲ ಆಯಿತಾ. ಫಸ್ಟು ನೀವು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿ, ಮತ್ತು ನೀವು ನಮ್ಮ ವಿಡಿಯೋಗೆ ಕಮೆಂಟ್ ಮಾಡಿ. ಬೇರೆಯವರು ನೋಡ್ತಾರೆ ಅನ್ನೋದೊಂದು ನೆನಪಿರಲಿ. ನೋಡಿ, ನಾನು ಕಮೆಂಟ್ ಆಫ್ ಮಾಡಿ ನಾನು ವಿಡಿಯೋ ಮಾಡ್ಬೋದು, ನನ್ನಿಂದ ಬೇರೆಯವರಿಗೆ ಹೆಲ್ಪ್ ಆಗ್ಬೋದು ಅಂತೇಳಿ ನಾನು ಕಮೆಂಟನ್ನು ಆನ್ ಇಟ್ಟಿದ್ದೇನೆ ಆಯಿತಾ. ನಿಮಗೆ ಹೆದರಿ ನಾನು ಕಮೆಂಟನ್ನು ಆಫ್ ಮಾಡೋದಿಲ್ಲ, ನೆನ್ಪಿಟ್ಕೊಳ್ಳಿ. ಪ್ರತಿಯೊಬ್ಬರಿಗೂ ಕಮೆಂಟು ಮಾಡೋದು ಇದ್ದೇ ಇರ್ತದೆ ಸೋಷಿಯಲ್ ಮೀಡಿಯಾದಲ್ಲಿ. ನಾನು ಅದಕ್ಕೆಲ್ಲ ಕೇರೇ ಮಾಡೋದಿಲ್ಲ, ಡೋಂಟ್ ಕೇರ್ ಅಂತ ಹೇಳ್ತೇನೆ. ನನ್ನ ಎದುರಲ್ಲಿರೋ ಶತ್ರುಗೆ ನಾನು ಡೋಂಟ್ ಕೇರ್ ಅಂದವಳು. ನನ್ನ ಎದುರಲ್ಲೇ ಹೇಳ್ತಾನೆ ಒಬ್ಬನು, ಅವಳದ್ದು ವಿಡಿಯೋ ಯಾರು ನೋಡ್ತಾರೆ, ಅವಳ ವಿಡಿಯೋ ಈಗ ಹೊಸತಲ್ಲ ಅದಕ್ಕೆ ನೋಡ್ತಾರೆ, ಮತ್ತು ಯಾರು ನೋಡೋದಿಲ್ಲ, ಅವಳನ್ನು ಯಾರು ನೋಡ್ತಾರೆ ಅಂತ. ಬಟ್ ನಾನು ಚಂದ ಇಲ್ಲದೇ ಇರ್ಬೋದು, ನನ್ನ ಮುಖ ಚಂದ ಇಲ್ಲದೇ ಇರ್ಬೋದು, ನನ್ನ ಹೃದಯ ಶುದ್ಧ ಇದೆ. ಯಾಕಂತ ಹೇಳಿದರೆ ಈ ಜಾಗದಲ್ಲಿ ಒಂದು ಕುಡಿ ಸಹ ಬೆಳೆಯುತ್ತಿರಲಿಲ್ಲ ಅಂತ ಒಂದು ಪ್ರೊಸೀಜರ್ ಇತ್ತು ನಮ್ಮ ಜಾಗದಲ್ಲಿ. ಅಂದರೆ ಏನು ಹಾಕಿದರೆ ಸಹ ಅದಕ್ಕೆ ರಾತ್ರಿ ಪೇತ ಬರ್ತಿದ್ದು ಆಯಿತಾ. ಅದನ್ನು ನಾವು ರಾತ್ರಿಯಲ್ಲಿ ಕೂತು ಕಾದು ನೋಡಿದ್ದು. ನೋಡಿ, ನೀವು ಯಾರು ಕಮೆಂಟ್ ಮಾಡ್ತೀರಲ್ಲ ಅದನ್ನು ಸ್ವಲ್ಪ ಅರ್ಥ ಮಾಡ್ಕೊಂಡು ಕಮೆಂಟ್ ಮಾಡಿ ಆಯಿತಾ.
ನಿಮಗೆ ಅರ್ಥ ಆಗಲಿಲ್ಲ ವಿಡಿಯೋ ಅಂತ ನನಗೆ ಗೊತ್ತುಂಟು, ಆದರೆ ಕಮೆಂಟ್ ಹಾಕುವಾಗ ಸ್ವಲ್ಪ ನೋಡಿ ಕಮೆಂಟ್ ಹಾಕಿ. ನಾವು ಸ್ವಲ್ಪ ಶ್ರಮಪಟ್ಟು ಮಾಡ್ತಾ ಇರೋದು, ಹಾಗೆ ಸುಮ್ಮನೆ ಇಲ್ಲಿ ವಿಡಿಯೋ ಇದು ಯಾರೋ ಮಾಡಿದ ವಿಡಿಯೋನ ಅಪ್ಲೋಡ್ ಮಾಡಲಿಕ್ಕೆ ಆಗೋದಿಲ್ಲಲ್ಲ, ನಾವೇ ಮಾಡಿದ್ದನ್ನೇ ಅಪ್ಲೋಡ್ ಮಾಡಬೇಕು, ನಮ್ಮ ವಾಯ್ಸನ್ನೇ ಕೊಡಬೇಕಲ್ಲ. ಹಾಗಾಗಿ ನೀವು ಸ್ವಲ್ಪ ಕಮೆಂಟ್ ಮಾಡುವಾಗ ಯೋಚನೆ ಮಾಡಿ ನೋಡಿ ಪ್ಲೀಸ್ ಬ್ರದರ್, ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ನನಗೆ ಬೇಜಾರಿಲ್ಲ, ಬೇರೆ ಯಾರಿಗೂ ಹರ್ಟ್ ಮಾಡಬೇಡಿ. ನನಗೆ ಹರ್ಟೇ ಆಗೋದಿಲ್ಲ, ನನಗೆ ಫೀಲಿಂಗ್ ಅನ್ನೋ ನರನೇ ಇಲ್ಲ, ಹೋಗ್ಬಿಟ್ಟಿದೆ. ಹಾಗಿದ್ದಿದ್ರೆ ನಾನು ಇಷ್ಟು ದಿನ ಬದುಕ್ತಾ ಇರಲಿಲ್ಲ. ಆಯಿತಾ? ಆಯಿತು, ನಿಮ್ಮ ಕಮೆಂಟಿಗೆ ನಾನು ಉತ್ತರಿಸಿದ್ದೇನೆ ಅಂತ ಹೇಳಿ ನಾನು ಭಾವಿಸ್ತೇನೆ. ನಾನು ಬೇರೆಯವರಿಗೆ ಆನ್ಸರ್ ಮಾಡಬೇಕಷ್ಟೇ, ನಿಮಗೆ ಅಲ್ಲ. ನನ್ನನ್ನು ನಂಬಿದವರು ತುಂಬ ಜನ ಇದ್ದಾರೆ. ಹಾಗಾಗಿ ನನಗೆ ಯಾರು ಸಬ್ಸ್ಕ್ರೈಬರ್ ಇದ್ದಾರೆ, ಯಾರು ನನ್ನನ್ನು ಕಂಟಿನ್ಯೂಗೆ ಫಾಲೋ ಮಾಡ್ಕೊಂಡು ಬರ್ತಿದ್ದಾರೆ, ಅವರಿಗೆ ಗೊತ್ತಾಗಬೇಕಲ್ಲ ನಾನೇನು ಮಾಡ್ತೇನೆ ಅಂತೇಳಿ. ಹಾಗಾಗಿ ಇವತ್ತು ನಾನು ಈ ಥರ ಕಾರ್ಯವನ್ನು ಮಾಡ್ತಾ ಇದ್ದೇನೆ. ನೋಡಿ ಸ್ನೇಹಿತರೆ, ನೀವು ನಿಮ್ಮ ಗಿಡಕ್ಕೆ ಡೈರೆಕ್ಟ್ ಹಾಕಿಬಿಟ್ಟಾಗ ಒಂದು ಟೈಟ್ ಆಗುತ್ತೆ ಅಂತ ಹೇಳಿದರೆ, ಹಿಂಡಿ ನೀರನ್ನು ಹಾಕಿದಾಗ ಗಿಡಕ್ಕೆ ನಮ್ಮದು ಗಿಡ ಸರಿ ಆಗಲೇ ಇಲ್ಲ, ಕೀಟ ಬಂದಿದೆ ಅಂತ ಚಿಂತೆ ಮಾಡೋದಕ್ಕಿಂತ ಈ ಥರ ಒಂದು ಮಾಡಿಕೊಂಡ್ರೆ ನೋಡಿ, ಈ ಥರ ಮಾಡಿಕೊಂಡ್ರೆ, ನನ್ನ ಹತ್ರ ಒಂದು ಇದಿದೆ, ಟೂಲ್ ಇದೆ, ಬಟ್ ಅದರಲ್ಲಿ ಮಾಡಲಿಕ್ಕೆ ಆಗ್ತಾಯಿಲ್ಲ, ಅದಕ್ಕೆ ನಾನು ಕೋಲಲ್ಲಿ ಮಾಡಿರೋದು. ನೋಡಿ ಈ ಥರ ಟೈಟ್, ಇದು ನೋಡುವಾಗ ನಿಮಗೆ ಗೊತ್ತಾಗ್ತದೆ ನೋಡಿ, ಪುಷ್ ಮಾಡಲಿಕ್ಕೆ ಆಗ್ತಾಯಿಲ್ಲ, ಅದು ಪುಷ್ ಮಾಡಲಿಕ್ಕೆ ಆಗ್ತಿಲ್ಲ ನೋಡಿ, ಎಷ್ಟು ಟೈಟ್ ಇದೆ ಅಂತ. ಮತ್ತು ಈ ಥರ ದೊಡ್ಡ ಗಿಡ ಬೆಳೆದಿರುತ್ತಲ್ಲ, ಅದರಲ್ಲಿ ಬೇರು ತುಂಬ ಬೆಳೆದಿರುತ್ತೆ, ಹಾಗಾಗಿ ಈ ಥರ ಟೈಟ್ ಬರುತ್ತೆ. ಸ್ವಲ್ಪ ಇದು ಮಾಡಬೇಕು, ಹೀಗೆ ಮಿಕ್ಸ್ ಮಾಡಿದಾಗ ನಮಗೆಲ್ಲ ರೀತಿಯಲ್ಲೂ ಹೆಲ್ಪ್ ಆಗುತ್ತೆ. ಹಾಗಾಗಿ ಇವತ್ತಿನ ನನ್ನ ದಿನಚರಿಯನ್ನು ನಿಮಗೆ ನಾನು ತಿಳಿಸಿದ್ದೇನೆ ಅಂತ ಅಂದ್ಕೊಳ್ತೇನೆ. ಇನ್ನೂ ನೀರು ಹಾಕಿಲ್ಲ ನಾನು, ಈ ಥರ ಮಾಡಿದ್ದೇನಲ್ಲ ಅದ್ರ ಮೇಲೆ ನೀರು ಹಾಕ್ತೇನೆ, ಅದು ಫುಲ್ಲು ಮಿಕ್ಸ್ ಆಗುತ್ತೆ, ಚೆಂದ ಮಿಕ್ಸ್ ಆಗುತ್ತೆ, ಆವಾಗ ತುಂಬ ಒಳ್ಳೆಯದಾಗತ್ತೆ. ಹಾಗಾಗಿ ಇವತ್ತಿನ ನನ್ನ ದಿನಚರಿಯನ್ನು ನಿಮಗೆ ತಿಳಿಸಿದ್ದೇನೆ. ನಾಳಿನ ದಿನಚರಿಯೊಂದಿಗೆ ನಾನು ನಿಮ್ಮೊಂದಿಗೆ ಬರ್ತೇನೆ. ಧನ್ಯವಾದಗಳೊಂದಿಗೆ ನನ್ನ ವಿಡಿಯೋ ಮುಗಿಸ್ತಾ ಇದ್ದೇನೆ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ, ನಿಮ್ಮ ರೆಸ್ಪೆಕ್ಟ್ ನನ್ನ ಮೇಲೆ ಇರಲಿ ಅಂತ ನಾನು ಕೇಳ್ಕೊಳ್ತೇನೆ. ಬಾಯ್ ಬಾಯ್.